ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ದರ್ಶನ್ ಪಾಲಿಗೆ ಇಂದು ಶುಕ್ರ ದೆಸೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೊನೆಗೂ ಸಾರಥಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಭೂಪತಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಪವಿತ್ರ ಗೌಡಗೂ ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದೆ. ಸಾರಥಿ ಪಾಲಿಗಿಂದು ಶುಕ್ರ ದಸೆ. ಲಿಪ್ಸ್ಟಿಕ್ ರಾಣಿಗೂ ಬಿಗ್ ರಿಲೀಫ್. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ. ದೇವರಂತ ಹೆಂಡತಿ ವಿಜಯಲಕ್ಷ್ಮಿಯ ಸತತ ಪೂಜೆ. ಸಿವಿ ನಾಗೇಶ್ ಮ್ಯಾರಥಾನ್ ವಾದ. ಕೊನೆಗೂ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಬೇಲ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಬಿಗ್ 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 ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಂಥ ನಟ ದರ್ಶನ್ಗೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ. ಅಲ್ಲದೆ ಪರಪ್ಪನಗರದಲ್ಲಿದ್ದ ಪವಿತ್ರ ಗೌಡಗೂ ಜಾಮೀನು ಮಂಜೂರಾಗಿದೆ. ಕಳೆದ 2 ವಾರಗಳಿಂದ ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತಿತ್ತು. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸಿದ್ದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸುಳ್ಳೆಂದು ವಾದಿಸಿದ್ದರು. ಎಲ್ಲ ವಾದವನ್ನ ಆಲಿಸಿದ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. A2 ದರ್ಶನ್, A1 ಪವಿತ್ರ ಗೌಡ, ನಾಗರಾಜು, ಎಂ ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ಪ್ರದೋಷ್ ಸೇರಿ 7 ಆರೋಪಿಗಳಿಗೆ ಜಾಮೀನು ನೀಡಿದೆ. ಬೇಲ್ ಸಿಕ್ತಿದ್ದಂತೆ ಪವಿತ್ರ ಗೌಡ ಜಾಲಿ ಜಾಲಿ. ರಿಲೀಸ್ ಆಗುವುದನ್ನೇ ಕಾಯ್ತಿದ್ದ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಫುಲ್ ಖುಷ್ ಆಗಿದ್ದಾರೆ. ಈತ ಆಸ್ಪತ್ರೆಯಲ್ಲಿರುವ ದರ್ಶನ್ ಕೂಡ ಬೇಲ್ ಸಿಕ್ಕಿದ್ದಕ್ಕೆ ಫುಲ್ ಹ್ಯಾಪಿ ಆಗಿದ್ದಾರೆ. ದರ್ಶನ್ ಏನೋ ಮಧ್ಯಂತರ ಬೇಲ್ ಮೇಲೆ ಹೊರಗಿದ್ದಾರೆ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿರೋ ಪವಿತ್ರ ಗೌಡಗೆ ಜಾಮೀನು ಸಿಕ್ಕರೂ ಇವತ್ತು ಬಿಡುಗಡೆ ಭಾಗ್ಯವಿಲ್ಲ. ಪ್ರೊಸೀಜರ್ ಮುಗಿದ ಬಳಿಕ ಸೋಮವಾರ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಸರ್, ಯಾವ ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಅವ್ರದ್ದು ಕೆಲವೊಂದು ಏನಂತಂದ್ರೆ ಪಾಯಿಂಟ್ಸ್ ಲೀಗಲ್ ರಿಲೇಟೆಡ್ ಏನಂತಂದ್ರೆ ಯಾವುದೇ ರೀತಿಯಾದಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತಂದ್ರೆ ರಿಲೇಟೆಡ್ ಯಾವುದೇ ತರದ ಅದೆಲ್ಲ ಇದ್ದಿರೋದ್ರಿಂದ ಎಲ್ಲ ಸೊ ನಮಗೆ ತೀರ್ಮಾನ ಏನಂತಂದ್ರೆ ಮೇಜರ್ಲಿ ಏನ್ ಗ್ರೌಂಡ್ಸ್ ನ ಗಮನಿಸಿದಾರೆ ಮೇಡಮ್? ಹೆಣ್ಮಗು ಅಂತನಾ ಏನ್ ವಿಚಾರ? ಸರ್, ಹೆಣ್ಮಗು ಅಂತ ಬೇಲಿ ಎಲ್ಲೂ ಕೊಡಕ್ ಆಗಲ್ವಲ್ಲ ಸರ್. ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದ್ರೇನಂತಂದ್ರೆ ಅವ್ರದ್ದು ಆ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸಿಂಗಲ್ ಪೇರೆಂಟ್ ಬೇಲ್ ಗ್ರಾಂಟೆಡ್ ಫಾರ್ ಮೈ ಕ್ಲೈಂಟ್. ಡಿ ಬಾಸ್ಗೆ ಬೇಲ್ ಕೊಡಿಸಲು ವಕೀಲ ಸಿವಿ ನಾಗೇಶ್ ಸಕ್ಸಸ್ ಆಗಿದ್ದಾರೆ. ಬೇಲ್ ಗ್ರಾಂಟೆಡ್ ಫಾರ್ ಮೈ ಕ್ಲೈಂಟ್ ಅಂತ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ತಿದ್ದಂತೆ ಪತ್ನಿ ಖುಷ್. ಒಡೆಯನಿಗೆ ಬೇಲ್ ಸಿಕ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಖುಷ್ ಆಗಿದ್ದಾರೆ. 7 ತಿಂಗಳ ಬಳಿಕ ರಿಲೀಸ್ ಆಗ್ತಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿ ಬಾಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಪ್ಪನಿಗೆ ಪುತ್ರ ವಿನೀಶ್ ಸ್ಪೆಷಲ್ ವಿಶ್. ವಿನೀಶ್ ಹುಟ್ಟುಹಬ್ಬದ ದಿನವೇ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಪುತ್ರ ಫುಲ್ ಹ್ಯಾಪಿಯಾಗಿದ್ದಾರೆ. ಅಪ್ಪನ ಜೊತೆಗಿರೋ ಫೋಟೋ ಶೇರ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇದರ ಅರ್ಥ ಅಭಿ ಪಿಕ್ಚರ್ ಬಾಕಿ ಹೈ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ದರ್ಶನ್ ಪಾಲಿಗೆ ಇಂದು ಶುಕ್ರ ದೆಸೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೊನೆಗೂ ಸಾರಥಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಭೂಪತಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಪವಿತ್ರ ಗೌಡಗೂ ಜೈಲು ವಾಸದಿಂದ ಮುಕ್ತಿ ಸಿಕ್ಕಿದೆ. ಸಾರಥಿ ಪಾಲಿಗಿಂದು ಶುಕ್ರ ದಸೆ. ಲಿಪ್ಸ್ಟಿಕ್ ರಾಣಿಗೂ ಬಿಗ್ ರಿಲೀಫ್.
ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ, ದೇವರಂತ ಹೆಂಡತಿ ವಿಜಯಲಕ್ಷ್ಮಿಯ ಸತತ ಪೂಜೆ, ಸಿವಿ ನಾಗೇಶ್ ಮ್ಯಾರಥಾನ್ ವಾದ, ಕೊನೆಗೂ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ಗೆ ಬೇಲ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಬಿಗ್ 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 ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಬಂದಿದ್ದಂಥ ನಟ ದರ್ಶನ್ಗೆ ಈಗ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿದೆ. ಅಲ್ಲದೆ ಪರಪ್ಪನಗರದಲ್ಲಿದ್ದ ಪವಿತ್ರ ಗೌಡಗೂ ಜಾಮೀನು ಮಂಜೂರಾಗಿದೆ. ಕಳೆದ 2 ವಾರಗಳಿಂದ ಹೈಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತಿತ್ತು. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸಿದ್ದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸುಳ್ಳೆಂದು ವಾದಿಸಿದ್ದರು. ಎಲ್ಲ ವಾದವನ್ನ ಆಲಿಸಿದ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. A2 ದರ್ಶನ್, A1 ಪವಿತ್ರ ಗೌಡ, ನಾಗರಾಜು, ಎಂ ಲಕ್ಷ್ಮಣ್, ಅನುಕುಮಾರ್, ಜಗದೀಶ್, ಪ್ರದೋಷ್ ಸೇರಿ 7 ಆರೋಪಿಗಳಿಗೆ ಜಾಮೀನು ನೀಡಿದೆ. ಬೇಲ್ ಸಿಕ್ತಿದ್ದಂತೆ ಪವಿತ್ರ ಗೌಡ ಜಾಲಿ ಜಾಲಿ. ರಿಲೀಸ್ ಆಗುವುದನ್ನೇ ಕಾಯ್ತಿದ್ದ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಫುಲ್ ಖುಷ್ ಆಗಿದ್ದಾರೆ. ಈತ ಆಸ್ಪತ್ರೆಯಲ್ಲಿರುವ ದರ್ಶನ್ ಕೂಡ ಬೇಲ್ ಸಿಕ್ಕಿದ್ದಕ್ಕೆ ಫುಲ್ ಹ್ಯಾಪಿ ಆಗಿದ್ದಾರೆ. ದರ್ಶನ್ ಏನೋ ಮಧ್ಯಂತರ ಬೇಲ್ ಮೇಲೆ ಹೊರಗಿದ್ದಾರೆ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿರೋ ಪವಿತ್ರ ಗೌಡಗೆ ಜಾಮೀನು ಸಿಕ್ಕರೂ ಇವತ್ತು ಬಿಡುಗಡೆ ಭಾಗ್ಯವಿಲ್ಲ. ಪ್ರೊಸೀಜರ್ ಮುಗಿದ ಬಳಿಕ ಸೋಮವಾರ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಸರ್, ಯಾವ ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಅವ್ರದ್ದು ಕೆಲವೊಂದು ಏನಂತಂದ್ರೆ ಪಾಯಿಂಟ್ಸ್ ಲೀಗಲ್ ರಿಲೇಟೆಡ್ ಏನಂತಂದ್ರೆ ಯಾವುದೇ ರೀತಿಯಾದಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತಂದ್ರೆ ರಿಲೇಟೆಡ್ ಯಾವುದೇ ತರದ ಅದೆಲ್ಲ ಇದ್ದಿರೋದ್ರಿಂದ ಎಲ್ಲ ಸೊ ನಮಗೆ ತೀರ್ಮಾನ ಏನಂತಂದ್ರೆ ಮೇಜರ್ಲಿ ಏನ್ ಗ್ರೌಂಡ್ಸ್ ನ ಗಮನಿಸಿದಾರೆ ಮೇಡಮ್? ಹೆಣ್ಮಗು ಅಂತನಾ ಏನ್ ವಿಚಾರ? ಸರ್, ಹೆಣ್ಮಗು ಅಂತ ಬೇಲಿ ಎಲ್ಲೂ ಕೊಡಕ್ಕಾಗಲ್ವಲ್ಲ ಸರ್. ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದ್ರೇನಂತಂದ್ರೆ ಅವ್ರದ್ದು ಆ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸಿಂಗಲ್ ಪೇರೆಂಟ್ ಬೇಲ್ ಗ್ರಾಂಟೆಡ್ ಫಾರ್ ಮೈ ಕ್ಲೈಂಟ್. ಡಿ ಬಾಸ್ಗೆ ಬೇಲ್ ಕೊಡಿಸಲು ವಕೀಲ ಸಿವಿ ನಾಗೇಶ್ ಸಕ್ಸಸ್ ಆಗಿದ್ದಾರೆ. ಬೇಲ್ ಗ್ರಾಂಟೆಡ್ ಫಾರ್ ಮೈ ಕ್ಲೈಂಟ್ ಅಂತ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ಗೆ ಜಾಮೀನು ಸಿಕ್ತಿದ್ದಂತೆ ಪತ್ನಿ ಖುಷ್. ಒಡೆಯನಿಗೆ ಬೇಲ್ ಸಿಕ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಫುಲ್ ಖುಷ್ ಆಗಿದ್ದಾರೆ. 7 ತಿಂಗಳ ಬಳಿಕ ರಿಲೀಸ್ ಆಗ್ತಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿ ಬಾಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಪ್ಪನಿಗೆ ಪುತ್ರ ವಿನೀಶ್ ಸ್ಪೆಷಲ್ ವಿಶ್. ವಿನೀಶ್ ಹುಟ್ಟುಹಬ್ಬದ ದಿನವೇ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಿದ್ದಕ್ಕೆ ದರ್ಶನ್ ಪುತ್ರ ಫುಲ್ ಹ್ಯಾಪಿಯಾಗಿದ್ದಾರೆ. ಅಪ್ಪನ ಜೊತೆಗಿರೋ ಫೋಟೋ ಶೇರ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗುತ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಇದರ ಅರ್ಥ ಅಭಿ ಪಿಕ್ಚರ್ ಬಾಕಿ ಹೈ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.